ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಾವು ನೂತನ ಜಿಲ್ಲೆಯಾದ ಹೊಸಪೇಟೆಯ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಿಂದ ಬಂದಿರತಕ್ಕಂಥವರು. ನಾವು ಹರಪನಹಳ್ಳಿ ತಾಲೂಕಿನ ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷರಾಗಿ CIT ಸಂಯೋಜಿತ ಅಧ್ಯಕ್ಷರಾದ ಬಸವರಾಜ್ ಪೂಜಾರ್ ಅಡವಿಹಳ್ಳಿ ಅಂತೇಳಿ ಈ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡುವ ಒಂದು ಕಾರ್ಯಕ್ಕೆ ನಾವು ಹರಪನಹಳ್ಳಿ ತಾಲೂಕಿನಿಂದ ಇಡೀ ಜಿಲ್ಲೆಯಿಂದ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿಯಿಂದ ಬಂದಿರತಕ್ಕಂಥ ಸಿಬ್ಬಂದಿಯವರು ನಾವು ಸುಮಾರು ವರ್ಷಗಳ ಕಾಲ ಹೋರಾಟದ ಅಂಗವಾಗಿ ನಮ್ಮ ಬೇಡಿಕೆಗೆ ಅನುಸಾರವಾಗಿ ನಾವು ಹೋರಾಟ ಮಾಡಿಕೊಂಡು ಬರ್ತಾಯಿದ್ದೀವಿ. ಇಲ್ಲಿವರೆಗೂ ಸುಮಾರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಈಗಾಗಲೇ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅವ್ರನ್ನೆಲ್ಲರನ್ನೂ ಪರಿಗಣಿಸಿದ್ದಾರೆ. ನಮ್ಮನ್ನು ಕೂಡ ಪರಿಗಣಿಸಿ ಅಂತ ಕೇಳ್ತಾ ಇದ್ದೇವೆ. ಇವತ್ತು ದೇಶದ ಒಂದು ಅಂಗ ಅಂದರೆ ಇವತ್ತು ಗ್ರಾಮ ಉದ್ಧಾರ ಆದರೆ ದೇಶ ಉದ್ಧಾರ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಸರ್ಕಾರ ಬರಲಿ ನಮ್ಮನ್ನು ಕಡೆಗಣಿಸ್ತಾ ಇರೋದು ವಿಪರ್ಯಾಸ. ನಾವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಈ ರೀತಿ ಲೋಪದೋಷಗಳನ್ನು ಪಂಚಾಯತ್ ಹಂತದಲ್ಲಿ ಸರಿಪಡಿಸುವವರೆಗೆ ಸಿಬ್ಬಂದಿಗಳಿಗೆ ಪೂರ್ಣ ವೇತನ ಪಾವತಿಸಬೇಕು. ರಾಜ್ಯದಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕ್ಲರ್ಕ್ ಹುದ್ದೆ ತೆರವಾದ ನಂತರ ಅನುಮೋದನೆ ನೀಡಬೇಕೆಂಬ ಷರತ್ತನ್ನು ಕೈಬಿಟ್ಟು ಅನುಮೋದನೆ ನೀಡಲು ಅವಕಾಶ ನೀಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ತುಂಬಬೇಕು. ಗ್ರೇಡ್ 1 ಕಾರ್ಯದರ್ಶಿಗಳಿಂದ PD ಹುದ್ದೆಗೆ ರಾಜ್ಯ ಮಟ್ಟದಲ್ಲಿ ಕೊಡುವ ಮುಂಬಡ್ತಿಯನ್ನು ಕೈಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮುಂಬಡ್ತಿಗೆ ಅವಕಾಶ ನೀಡಬೇಕು. ಬಿಲ್ ಕಲೆಕ್ಟರ್ ಮತ್ತು ಗುಮಾಸ್ತರಿಂದ ಗ್ರೇಡ್ 2 ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗಳಿಗೆ ನೇಮಕಗೊಂಡ ನೌಕರರಿಗೆ KCR 320 ನಿಯಮಾನುಸಾರ ಹಿಂದಿನ ಸೇವೆಯನ್ನು ಪರಿಗಣಿಸಿ ಹಳೆ ಪಿಂಚಣಿ ಜಾರಿ ಮಾಡಬೇಕು. ಗ್ರೇಡ್ 1 ಪಂಚಾಯತಿಗಳನ್ನು ಜನಸಂಖ್ಯೆ ಆಧರಿಸಿ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಏರಿಸಬೇಕು. ನಮ್ಮ ಹೆಸರು ಬಸವರಾಜ್ ಪೂಜಾರ್ ಅಂತೇಳಿ. ನಾವು ನೂತನ ಜಿಲ್ಲೆಯಾಗಿರ್ತಕ್ಕಂಥ ಹೊಸಪೇಟೆಯ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಗ್ರಾಮ ಪಂಚಾಯತಿ ನೌಕರರ ಸಂಘದ CIT ಸಂಯೋಜಿತ ಸಂಘದ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರು, ಇವರು ನಮ್ಮ ಸಹ ಕಾರ್ಯದರ್ಶಿಗಳು ಫಕೀರಪ್ಪ ಅಂತೇಳಿ. ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ನಮಗೆ ಎಲ್ಲಿವರೆಗೂ ಹೋರಾಟ ಮಾಡಿದ್ದು ಸಾಕಾಗಿ ಹೋಗಿದೆ. ನಾವು ಏನಪ್ಪ ವಯೋನಿವೃತ್ತಿ ನಾವೇ ತಗೋಬೇಕಾಗಿದೆ, ನಾವೇ ಸ್ವಂತ. ಯಾಕಂದರೆ ಇಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇಲ್ಲ. ಸುಮಾರು ನಮಗೆಲ್ಲ ಈಗೆಲ್ಲ ವಯಸ್ಸುಗಳು 50 ಕನಿಷ್ಠ ದಾಟಿದ್ದೀವಿ. 55 ವರ್ಷ ದಾಟಿದವರಿದ್ದಾರೆ ನಮ್ಮರು. ಸುಮಾರು ವರ್ಷಗಳಿಂದ ಸರ್ಕಾರ ಕಡೆಯಿಂದ ನಿಮ್ಗೆ ಏನಾಗಬೇಕು? ಸರ್ಕಾರ ಕಡೆಯಿಂದ ನಮಗೆ ಕನಿಷ್ಠ ವೇತನ ಜಾರಿ ಆಗಬೇಕು, ನಮ್ಮನ್ನು ಕಾಯಂಗೊಳಿಸ್ಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೌಕರರನ್ನು ಏಕಕಾಲಕ್ಕೆ ಕಾಯಂಗೊಳಿಸ್ಬೇಕು. ಆಮೇಲೆ ಅನುಕಂಪ ಆಧಾರದಲ್ಲಿರ್ತಕ್ಕಂಥ ಮಿತಿಗೊಳಿಸಬಾರ್ದು. 5 ವರ್ಷ ಆಗೈತಿ, 6 ವರ್ಷ ಆಗೈತಿ, ನೀವೇನು ಫೈಲ್ ಕೊಟ್ಟಿಲ್ಲ, ನಿಮ್ಮ ಅನುಮೋದನೆ ಕೊಟ್ಟಿಲ್ಲ ಅಂತಂದೇಳಿ ಸರ್ಕಾರ ಜಿಲ್ಲಾ ಪಂಚಾಯತಿ ಸೂಚನೆ ನೀಡಿದೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಹಾಗಾಗಿ ಎಲ್ಲರನ್ನೂ ಏನು ನಾವು ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥವ್ರನ್ನು, ಈಗಾಗಲೇ ದಿನಗೂಲಿಯಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿಗಳನ್ನು ಏನು ಕಳ್ಕೊಂಡು ಹೋಗ್ತಿರ್ತಕ್ಕಂಥವ್ರು, ಅನುಕಂಪದಲ್ಲಿ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅವ್ರನ್ನ ಆದಷ್ಟು ಬೇಗ ಅನುಕಂಪ ಆಧಾರದಲ್ಲಿ ಅವ್ರನ್ನ ನೇಮಕಗೊಳಿಸಬೇಕು, ಅನುಮೋದನೆಗೊಳಿಸಬೇಕು. ಜಿಲ್ಲಾ ಪಂಚಾಯತಿಯಿಂದ ಸರ್ಕಾರ ಇದನ್ನು ಗಮನಹರಿಸಿ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಆ ವರ್ಷದ ಅನುವಾಯವಾಗಿ ನಮಗೆ ಕೂಲಿ ಕೊಡಲಿ ಅಂತಂದೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸುಮಾರು ಈ ಹಿಂದೆ ವರ್ಷ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ, ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ, ಸುಮಾರು ವರ್ಷಗಳಿಂದ ಮಾಡಿದ್ದೀವಿ. ಮಾನ್ಯ ನಮ್ಮ ಘನ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಅವರು ನಮ್ಮನ್ನು ಗಮನ ಹರಿಸಿ ತಾವು ಕೈ ಮುಗಿದು ಕೇಳ್ಕೊಳ್ತೀವಿ. ನೀವು ಬಂದಿಂದೆ ಕನಿಷ್ಠ ಸುಮಾರು ಎಲ್ಲ ಇಡೀ ಕರ್ನಾಟಕದಲ್ಲಿ ಕಂದಾಯ ವಸೂಲಾತಿ ನೀವು ಮಿನಿಸ್ಟರ್ ಆಗಿದ್ದೆ ಹೆಚ್ಚಿನದಾಗಿ ಕಂದಾಯ ವಸೂಲಾತಿ ಆಗ್ತಾಯಿದೆ. ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಿಮ್ಮ ಅನುಯಾಯಿಗಳಾಗಿ ಕೆಲಸ ಮಾಡ್ತೀವಿ. ಕೈ ಮುಗಿದು ಕೇಳ್ಕೊಳ್ತೀವಿ, ನಮ್ಮ ಕೂಲಿಯನ್ನು ಭದ್ರಗೊಳಿಸಿ, ನಮ್ಮನ್ನು ಅನುಮೋದನೆಗೊಳಿಸಿ, ನಮ್ಮನ್ನು ಕಾಯಂಗೊಳಿಸಿ, ನಮ್ಮನ್ನು ಕನಿಷ್ಠ ವೇತನದಾಗಿ ಕಾಯಂ ಮಾಡಿಸಿ ಅಂತ ಹೇಳ್ತೇನೆ. ನಮ್ಮ ಸಂಘದ ಪರವಾಗಿ ನಿಮಗೆ ಧನ್ಯವಾದಗಳು. ತಮ್ಮ ಹೆಸರು ಹೇಳಿ ಸರ್. ಹೆಸರು ಹೇಳಿ. ಬಸವರಾಜ್ ಪೂಜಾರ್ ಅಂತ. ಎಲ್ಲಿಂದ ಬಂದಿದ್ದೀರಿ? ನಾವು ವಿಜಯನಗರ. ನಮ್ಮ ಗ್ರಾಮ ಪಂಚಾಯತಿ ನೌಕರರ ಪರಿಸ್ಥಿತಿ ಭಾಳ ಕಠಿಣವಾಗಿದೆ. ಏನಪ್ಪ ಅಂದರೆ ಇವತ್ತಿನ ನಾವು ದುಡಿತಕ್ಕಂಥ ಪದ್ಧತಿ ನೋಡಿದರೆ ಭಾಳ ಅಯೋಮಯವಾಗಿದೆ. ಯಾಕಪ್ಪ ಅಂದರೆ ನಮ್ಮಲ್ಲಿ ಅವ್ರು ಕೊಡ್ತಕ್ಕಂಥ ಸಂಬಳ ವೇತನ ಸಾಲ್ತಾ ಇಲ್ಲ. ನಮಗೆ ಕನಿಷ್ಠವಾಗಿ ನಾವು ಇವತ್ತಿನ ಒಂದು ಅನಿರ್ದಿಷ್ಟ ಧರಣಿಯಲ್ಲಿ ನಾವೆಲ್ಲ ಇಡೀ ಸ್ಟೇಟಾದ್ಯಂತ ನಮ್ಮ ಗ್ರಾಮ ಪಂಚಾಯತಿ ನೌಕರರುಗಳು ಎಲ್ಲರೂ ಬಂದು ಭಾಗವಹಿಸಿದ್ದೀವಿ. ನಮಗೆ ಕನಿಷ್ಠ 36,000 ರೂಪಾಯಿ ಬೇಕಂತೇಳಿ ನಾವು ಇವತ್ತು ಹಕ್ಕೊತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ
ಗ್ರಾಮ ಪಂಚಾಯತಿಗೆ ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಸ್ವಚ್ಛವಾಹಿನಿಯರನ್ನು ಸಹ ಅವ್ರನ್ನ ಕಾಯಂ ಮಾಡಬೇಕಂತೇಳಿ, ಅಥವಾ ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನಾಗಿ ನೇಮಕ ಮಾಡ್ಬೇಕಂತ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಈಗ ನಮಗೆ ಏನಪ್ಪ ಅಂದರೆ ಪಂಚಾಯತಿಯಲ್ಲಿ ಇಷ್ಟು ದಿನ 10-18 ವರ್ಷಗಳಿಂದ ದುಡಿತಾ ಬಂದಿದ್ದೀವಿ, ಯಾವುದೇ ರೀತಿಯ ಮುಂಬಡ್ತಿ ಅಂತಕ್ಕದ್ದು ದೊರೀತಾ ಇಲ್ಲ. ಹಾಗಾಗಿ ಈ ಕೆಲವು ಗ್ರಾಮ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡಿದರೆ, ಪದೋನ್ನತಿಯನ್ನು ಮಾಡಿದರೆ ನಮಗೆ ಉಳುಕಿದಿರ್ತಕ್ಕಂಥ ಪೋಸ್ಟ್ಗಳು ಸಿಕ್ಕರೆ ನಮ್ಮಲ್ಲಿ ಸ್ವಲ್ಪ 18-20 ವರ್ಷ ದುಡಿದಿರ್ತಕ್ಕಂಥ ಸಂಗಾತಿಗಳಿಗೆ ಸ್ವಲ್ಪ ಜೀವನ ಭದ್ರತೆ ಆಗಿ ಅವರು ಸರ್ಕಾರಿ ನೌಕರನಾಗಿ ಇಳಿಯೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್.